ಜಸ್ಟ್ 30 ರೂಪಾಯಿ ಅಷ್ಟೇ. ಹೇಳ್ಬೇಕು ಅಂದರೆ ಜಾಸ್ತಿ ಕೊಟ್ಟಿದ್ದಾರೆ. ಇಷ್ಟಕ್ಕೆ ಬೆಂಗಳೂರಲ್ಲಿ 30 ರೂಪಾಯಿ ತರ್ತಾರೆ. ಇದು ಟ್ರಿಬ್ಬಲ್ ಇದು. ಮಳೆ ಜೊತೆಗೆ ಕಾಫಿ ಮತ್ತು ಬಜ್ಜಿ, ಆಲೂಗಡ್ಡೆ ಬಜ್ಜಿ, ತೆಂಗಿನಕಾಯಲ್ಲಿ ಹಾಕಿ ತುರಿದಿರೋ ಅಂಥ ತೆಂಗಿನಕಾಯಿ ಹಾಕಿರುತ್ತೆ. ಸಿಕ್ಕಾಪಟ್ಟೆ ಟೇಸ್ಟ್ ಚೆನ್ನಾಗಿದೆ. ಆದರೆ ಏನು ಮಾಡೋದು, ನೆಗಡಿ ಆಗಿರೋದ್ರಿಂದ ನಂಗೆ ಗೊತ್ತಾಗ್ತಾನೇ ಇಲ್ಲ. ಸೊ ಅದಕ್ಕೆ ಖಾರವಾಗಿರಲಿ ಅಂತ ಹೇಳ್ಬಿಟ್ಟು ಉಪ್ಸಾರು ಖಾರ ರುಬ್ಬಿಟ್ಟು ಉಪ್ಸಾರು ಮಾಡಿರೋ ಅಂಥದ್ದು. ಸೊ ಪೂರಿ ಒಂದೆರಡು ಬಟ್ಟೆ ಇತ್ತು, ಹಾಗಾಗಿ ಒಣಗಾಗ್ತಾಯಿದೆ. ಸೊ ಇವಾಗ ಹೊರಟಿರೋ ಅಂಥದ್ದು. ಈ ಎಲ್ಲಿಗೆ ಏನು ಅಂತ ಮುಂದೆ ಮೆನ್ಷನ್ ಮಾಡ್ತೀವಿ, ನೋಡ್ತಾ ಇರಿ. ಈಗ ಹೊರಟಿರೋ ಅಂಥದ್ದು ಯಾವ ಪ್ಲೇಸು ಏನು ಕತೆ ಅಂತ ನೆಕ್ಸ್ಟು ಮೆನ್ಷನ್ ಮಾಡ್ತೀನಿ ನಾನು. ಸೊ ಯಾವತ್ತೂ ಹೋಗದೇ ಇರೋ ಒಂದು ಪ್ಲೇಸು, ಅಂದರೆ ತುಂಬ ವರ್ಷಗಳಾಯಿತು, ಏನಿಲ್ಲ ಅಂದರೂ ಒಂದು 9 ಇಯರ್ಸ್ 10 ಇಯರ್ಸ್ ಆಗಿದೆ. ಸೊ ಬೆಳಗ್ಗೆ ಎದ್ದು ಬಂದರೆ ಪಾತ್ರೆ ಎಲ್ಲ ರಾ ಅಂತ ಕರಿತಾ ಇದ್ದಾವೆ. ಆ್ಯಕ್ಚುಲಿ ಇಷ್ಟೊಂದು ಪಾತ್ರೆ ಇದ್ದಾವೆ ನೋಡಿ. ಇವಾಗ ಎಲ್ಲ ತೊಳೆದ್ಬಿಡೋಣ. ಹಾಯ್ ಹಲೋ ಗುಡ್ ಮಾರ್ನಿಂಗ್. ಇವತ್ತು ಬೆಳಗ್ಗೆನೇ ನಾವು ಒಂದು ಪ್ಲೇಸಿಗೆ ಹೊರಟಿರೋ ಅಂಥದ್ದು. ಯಾವ ಪ್ಲೇಸು ಏನು ಕತೆ ಅಂತ ನೆಕ್ಸ್ಟು ಮೆನ್ಷನ್ ಮಾಡ್ತೀನಿ ನಾನು. ಸೊ ಯಾವತ್ತೂ ಹೋಗದೇ ಇರೋ ಒಂದು ಪ್ಲೇಸು, ಅಂದರೆ ತುಂಬ ವರ್ಷಗಳಾಯಿತು, ಏನಿಲ್ಲ ಅಂದರೂ ಒಂದು 9 ಇಯರ್ಸ್ 10 ಇಯರ್ಸ್ ಆಗಿದೆ. ಸೊ ಆ ಪ್ಲೇಸಿಗೆ ನಾವು ಹೋಗ್ತಾಯಿದ್ವಿ. ಅದು ಯಾವ ಪ್ಲೇಸ್ ಅಂತ ನಿಮಗೆ ಮೆನ್ಷನ್ ಮಾಡ್ತೀನಿ ನೆಕ್ಸ್ಟು. ಇಷ್ಟೊಂದು ಪಾತ್ರೆಗಳೆಲ್ಲ ತೊಳೆದು ಗ್ಯಾಸ್ ಎಲ್ಲ ಕ್ಲೀನ್ ಮಾಡಿ, ಸಿಂಕೆಲ್ಲ ಕ್ಲೀನ್ ಮಾಡಿ ಇಷ್ಟು ಹೊತ್ತಾಯ್ತಪ್ಪ. ಸೊ ಇವಾಗ ಸ್ನಾನ ಮಾಡ್ಕೊಂಡು ನಾವು ಒಂದು ಕಡೆ ಹೊರಡ್ತಾ ಇದ್ದೀವಿ. ಎಲ್ಲಿ ಏನು ಅಂತ ಮೆನ್ಷನ್ ಮಾಡ್ತೀನಿ ನೆಕ್ಸ್ಟು. ಗುಂಡ, ನಾವು ಹೊರಗಡೆ ಹೋಗ್ತಾ ಇದ್ದೀವಿ. ಗುಂಡ, ನೀವೇ ಕರ್ಕೊಂಡು ಹೋಗಲ್ಲ. ಆ್ಯಕ್ಚುಲಿ ಇವಾಗ ರೆಡಿಯಾಗಿರೋವಂಥದ್ದು. ಗುಂಡ ಎಲ್ಲಿ ಕರ್ಕೊಂಡೋಗಲ್ವ ಅಂತ ಮೊದಲೇ ಅಲರ್ಟ್ ಆಗಿಬಿಟ್ಟವ್ರೆ. ಎಲ್ಲಿ ಕರ್ಕೊಂಡೋಗಲ್ಲ ಅಂತ ಹೇಳ್ಬಿಟ್ಟು ಬಿಡ್ಕತ್ತವ್ರೆ ಕೊಯ್ಯ ಅಂತ. ರೆಡಿ ಆಗಿಬಿಟ್ರೆ ಗೊತ್ತಾಗ್ಬಿಡ್ತದೆ ಅವ್ನಿಗೆ, ಎಲ್ಲೋ ರೆಡಿ ಆಗಿಬಿಟ್ಟವ್ರಲ್ಲ, ಎಲ್ಲೋ ಹೋಗ್ತವ್ರಲ್ಲ ಅಂತ. ಸೊ ಪೂರಿ ಒಂದೆರಡು ಬಟ್ಟೆ ಇತ್ತು, ಹಾಗಾಗಿ ಒಣಗಾಗ್ತಾಯಿದೆ. ಸೊ ಇವಾಗ ಹೊರಟಿರೋ ಅಂಥದ್ದು. ಈ ಎಲ್ಲಿಗೆ ಏನು ಅಂತ ಮುಂದೆ ಮೆನ್ಷನ್ ಮಾಡ್ತೀವಿ, ನೋಡ್ತಾ ಇರಿ. ಏನು ಮಾಡ್ತಿದ್ದೀರಿ? ಇಬ್ಬರು ಮನೆ ತಕ್ಕ ತಲೆ ಮೇಲೆ ಹಾಕೊಂಡು ಮನೆ ಕಡಿತೀರ. ಗುಂಡ ಮತ್ತು ಪೂರ್ವಿ ಇಬ್ಬರು ತೀಟೆಗಳು. ಎಲ್ಲಿ ಅವ್ನು ಕಚ್ಚಿಬಿಡ್ತಾನೋ ಅಂತ ಭಯ. 2 ಸಾರಿ ಆಲ್ರೆಡಿ ಗುಂಡನ ಕೈಲಿ ಕಚ್ಚಿಸ್ಕೊಂಡಿದ್ದಾನೆ. ಆ ಒಂದು ರೀಸನ್ಗೆ ಅವ್ನಿಗೆ ಮೂತಿಗೆ ಯಾವಾಗಲೂ ಈ ಥರ ಮಕೊಡ ಹಾಕಿರ್ತೀವಿ. ಆ್ಯಕ್ಚುಲಿ ಅಪ್ಪನ ಮನೆ ದೇವ್ರು ಬಂದು ನೆಲೆದೇವರು ಬಂದು ಈ ಕಡೆ ಹಳ್ಳಿ ಸೈಡಲ್ಲಿರೋವಂಥದ್ದು. ಆದಿಚುಂಚನಗಿರಿ ಬಂದು ಅಲ್ಲಿ ಕಾಲಭೈರವನೇ ಇರೋದು. ಬಟ್ ನೆಲೆದೇವ್ರು ಬಂದು ತೋಟನಹಳ್ಳಿ ಬರುತ್ತೆ ಪ್ಲೇಸು, ತ್ಯಾಮಗೊಂಡ್ಲ ಹತ್ರ. ಸೊ ನೆಲಮಂಗಲದಿಂದ ಸ್ವಲ್ಪ ದೂರ ಮುಂದೆ. ಬಟ್ ನಾವು ಹೈವೇಲಿ ಬಂದಿರೋದ್ರಿಂದ ನಮಗೆ ಸರಿಯಾಗಿ ರೂಟ್ ಗೊತ್ತಾಗಲಿಲ್ಲ. ಮತ್ತು 9-10 ವರ್ಷ ಆಯ್ತಾ ಬಂತು ಇಲ್ಲಿಗೆ ಬಂದು, ಹಾಗಾಗಿ ರೂಟೆಲ್ಲ ಮರ್ತೋಗ್ಬಿಟ್ಟಿತ್ತು ನನಗೆ. ನಾನು 1-2 ಕಡೆ ಅಲ್ಲಿ ಇಲ್ಲಿ ವಿಚಾರಿಸಿದಾಗ ಮನೆ ದೇವ್ರಿಗೆ ಹೋಗಿ ಒಳ್ಳೇದಾಗುತ್ತೆ ಅಂತ ಹೇಳಿದರು. ಇಷ್ಟು ವರ್ಷದಲ್ಲಿ ನಂಗೆ ಹೋಗೋದಕ್ಕೆ ಆಗಿಲ್ಲ. ನಾನಿರೋ ಪರಿಸ್ಥಿತಿ ಹಂಗಿತ್ತು, ಬೆಡ್ ರಿಡನ್ ಆಗಿದ್ದೆ. ಸೊ ಯಾರೂ ಕರ್ಕೊಂಡು ಹೋಗ್ತಿರ್ಲಿಲ್ಲ. ಈ ಒಂದು ರೀಸನ್ಗೆ ನಾನು ಇಷ್ಟು ವರ್ಷ ಹೋಗೋಕ್ಕೆ ಆಗಿಲ್ಲ ನೋಡಿ ಅಲ್ಲಿ.
ಸೊ ಫಸ್ಟ್ ಟೈಮು ನಂದು ಅಟ್ಲೀಸ್ಟ್ ನನ್ನ ಗಾಡಿನೂ ಪೂಜೆ ಮಾಡಿಸ್ದಂಗೆ ಆಗುತ್ತೆ, ಮನೆ ದೇವ್ರಿಗೆ ಹೋಗಿ ಬಂದಂಗೆ ಆಗುತ್ತೆ ಅಂತೇಳಿ ನಾನು ಹೊರಟಿರೋವಂಥದ್ದು. ಆ್ಯಕ್ಚುಲಿ ಎಲ್ಲರೂ ಹೇಳೋದಷ್ಟೇ, ಮನೆ ದೇವ್ರು ಬಿಟ್ಟು ಯಾವುದೇ ದೇವ್ರು ಮಾಡಿದರೂ ಅದು ಅದೇನೋ ಹೇಳ್ತಾರಲ್ಲ ಒಳ್ಳೇದಾಗಲ್ಲ ಅನ್ನೋ ಥರ ಇರುತ್ತೆ. ಬಟ್ ಮನೆ ದೇವ್ರಿಗೆ ಹೋಗಿ ಬಂದಾದ್ಮೇಲೆ ಎಲ್ಲನೂ ಒಳ್ಳೇದಾಗುತ್ತೆ ಅಂತ. ಮೆಟ್ಲು ಇಲ್ಲ ಅನ್ಸುತ್ತಪ್ಪ, ಎಲ್ಲ ಮೆಟ್ಲು ಅವಲ್ಲ ಎರಡು. ಸೊ ಇಲ್ಲಿ ನೆರೆ ದೇವರಾದ್ರೂ ತುಂಬ ವರ್ಷಗಳಿಂದ ಬರ್ತಾ ಇರೋವಂಥದ್ದು. ನಾವು ಹುಟ್ಟಿ ಬೆಳೆದಾಗಿಂದ ಚಿಕ್ಕ ವಯಸ್ಸಿಂದನೂ ನಾವು ಇಲ್ಲೇ ದೇವ್ರಿಗೆ ಬರೋ ಅಂಥದ್ದು. ಸೊ ಪೂಜೆ ಸಾಮಾನು ಎಲ್ಲೂ ಸಿಗಲಿಲ್ಲ ಆನ್ ದ ವೇ ಬರೋವಾಗ. ಸೊ ಹಂಗಾಗಿ ಆ ಕಡೆಯಿಂದ ನಾವು ತಗೊಂಡು ಬಂದಿದ್ದು. ಮತ್ತು ತ್ಯಾಮ್ಗೊಂಡ್ಲಿಗೆ ಹೋಗಿ ಸಿಟಿ ಏರಿಯಾಗೆ ಹೋಗಬೇಕು. ಬಟ್ ಅಲ್ಲಿ ಸಿಕ್ಕಾಪಟ್ಟೆ ಸಿಟಿನ ಒಂದು ರೀಪ್ಲೇಸ್ಮೆಂಟ್ ಮಾಡಿಬಿಟ್ಟಿದ್ದಾರೆ. ಅಲ್ಲಿ ಎಲ್ಲೂ ಏನೂ ಸಿಗದೆ ಇರೋ ಥರ. ಏನಾಗಿತ್ತು ಅಂತ ಇಲ್ಲಿಗೆ ಬಂದು ಏನಿಲ್ಲ ಅಂದರೂ 9 ವರ್ಷದ ಮೇಲಾಯಿತು. ಪೂರ್ವಿ ತುಂಬ ಚಿಕ್ಕವನಿರೋವಾಗ ಬಂದಿರೋ ಅಂಥದ್ದು. ಕೆಲವೊಂದು ಫೋಟೋ ಇದ್ದಾವೆ, ಅದನ್ನು ಶೇರ್ ಮಾಡ್ತೀನಿ ಪಕ್ಕದಲ್ಲಿ. ಸೊ ಅವಾಗ ಹಂಗಿದ್ದ, ಇವಾಗ ಹಿಂಗಿದ್ದಾನೆ. ಬಟ್ ಏನೋ ಗೊತ್ತಿಲ್ಲ, ಲೈಫು ಟರ್ನ್ ಯಾವ್ಯಾವ ಥರ ಟರ್ನ್ ಆಗುತ್ತೆ ಅನ್ನೋದು ನನ್ನ ಜೀವನದಲ್ಲಿ ನಾನಾಗಿ ಅನುಭವಿಸ್ತಾ ಇದ್ದೀನಿ. ಸೊ ಪ್ರತಿಯೊಬ್ಬರು ಲೈಫಲ್ಲೂ ಹಿಂಗೆ ಆಗಬೇಕು ಅನ್ನೋದೇನಿಲ್ಲ. ಎಷ್ಟೊಂದು ಸೊಪ್ಪು ತಂದ್ಬಿಟ್ಟವ್ರಲ್ಲಪ್ಪ, ಬಿಳಿ ನುಗ್ಗೆ ಇರ್ಬೇಕಿದು. ಹಾಂ ಏನಪ್ಪ? ಹಾಂ ಆ ಕಡೆ ಬಿಸಾಕು, ದೂರಕ್ಕೆ ಬಿಸಾಕು, ಬಿಸಾಕೈತೊಳಕ ಬಾ. ಹಾಂ ಚೆನ್ನಾಗಿದೆ. ಕೊಡ್ಬಿಟ್ಟು ಹಾಂ ನುಗ್ಗೆ ಸೊಪ್ಪು ನೋಡಿ ಎಷ್ಟೊಂದು ತಂದು ಕೊಟ್ಬಿಟ್ಟಿದ್ದಾರೆ. ಆ್ಯಕ್ಚುಲಿ ಇಲ್ಲಿ ಕೇಳಿದೆ ನುಗ್ಗೆ ಸೊಪ್ಪು ಸಿಗುತ್ತಾ ಅಂತ. ಜಸ್ಟ್ 30 ರೂಪಾಯಿ ಅಷ್ಟೇ, ಹೇಳ್ಬೇಕು ಅಂದರೆ ಜಾಸ್ತಿ ಕೊಟ್ಟಿದ್ದಾರೆ. ಇಷ್ಟಕ್ಕೆ ಬೆಂಗಳೂರಲ್ಲಿ 30 ರೂಪಾಯಿ ತರ್ತಾರೆ, ಇದು ಟ್ರಿಬ್ಬಲ್ ಇದೆ. ನುಗ್ಗೆ ಸೊಪ್ಪು ಒಳ್ಳೆ ಫ್ರೆಶ್ ಆಗಿರೋ ನುಗ್ಗೆ ಸೊಪ್ಪು ಸಿಕ್ತು. ಸೊ ಸಿಕ್ಕಾಪಟ್ಟೆ ಮಳೆ ನಿಂತೈತಿ ಇಲ್ಲಿ. ಇವತ್ತು ಮನೆ ದೇವ್ರಿಗೆ ಹೋಗಿ ಬಂದಿರೋ ಅಂಥದ್ದು, ಅಲ್ಲಿ ನನಗೆ ನುಗ್ಗೆ ಸೊಪ್ಪು ಸಿಕ್ಕಿದ್ದು ತುಂಬ ಚೆನ್ನಾಗಿತ್ತು. ಸೊ ಬೇರೆ ಬೇರೆ ರೀತಿ ಸೊ ನುಗ್ಗೆ ಸೊಪ್ಪಿನ ಪಲ್ಯ ಮಾಡಿದ್ದೀನಿ. ಆ್ಯಕ್ಚುಲಿ ಮೊಟ್ಟೆ ಹುರಿಯೋಣ ಅಂತಿದ್ದೆ, ನಾಳೆ ಸೋಮವಾರ, ಮತ್ತು ಬೇಡ ಅಂತ ಹೇಳ್ಬಿಟ್ಟು ಮೊಟ್ಟೆ ಹುರಿದಿಲ್ಲ. ಸೊ ತೆಂಗಿನಕಾಯಲ್ಲಿ ಹಾಕಿ ತುರಿದಿರೋ ಅಂಥ ತೆಂಗಿನಕಾಯಿ ಹಾಕಿರೋದು ಸಿಕ್ಕಾಪಟ್ಟೆ ಟೇಸ್ಟ್ ಚೆನ್ನಾಗಿದೆ. ಆದರೆ ಏನು ಮಾಡೋದು, ನೆಗಡಿ ಆಗಿರೋದ್ರಿಂದ ನಂಗೆ ಗೊತ್ತಾಗ್ತಾನೇ ಇಲ್ಲ. ಸೊ ಅದಕ್ಕೆ ಖಾರವಾಗಿರಲಿ ಅಂತ ಹೇಳ್ಬಿಟ್ಟು ಉಪ್ಸಾರು ಖಾರ ರುಬ್ಬಿಟ್ಟು
ಉಪ್ಸಾರು ಮಾಡಿರೋ ಅಂಥದ್ದು. ಅದಕ್ಕೆ ಯಾಕಂದರೆ ಟೇಸ್ಟ್ ಏನೂ ಗೊತ್ತೇ ಆಗ್ತಾಯಿಲ್ಲ ನನಗೆ. ಮೊನ್ನೆ ಗ್ಯಾಸ್ಟ್ರಿಕ್ ಆಗಿಬಿಟ್ಟು ಅದಾದಮೇಲೆ ಜ್ವರ ಬೇರೆ ಬಂದಿತ್ತು. ಅದಾದಮೇಲೆ ತುಂಬ ಸುಸ್ತು, ಏನೇನೋ ಕತೆಗಳಾಗ್ಬಿಟ್ಟು ಒಂದು ವಾರ 15 ದಿನ ತುಂಬ ಇದಾಗ್ಬಿಡ್ತು. ಆ್ಯಕ್ಚುಲಿ ನನ್ನ ವೀಡಿಯೋಗಳೆಲ್ಲ ಹಳೇದೇ, ಅದೆಲ್ಲ ತುಂಬ ದಿನದ ವೀಡಿಯೋಗಳನ್ನ ನಾನು ಇವಾಗ ಅಪ್ಲೋಡ್ ಮಾಡ್ತಿದ್ದೀನಿ, ಯಾಕಂದರೆ ಹುಷಾರಿರಲಿಲ್ಲ ಮಧ್ಯದಲ್ಲಿ. ಅದಕ್ಕೋಸ್ಕರ ಬಿಸಿ ಬಿಸಿ ಮುದ್ದೆ ರೆಡಿ ಆಯಿತು. ಆದರೆ ಟೇಸ್ಟೇ ಗೊತ್ತಾಗ್ತಾಯಿಲ್ಲ, ಕೇರ್ ಮಾಡೋದು ಗೊತ್ತಾಗ್ತಾಯಿಲ್ಲ ಇನ್ನು ನೆಗಡಿ ಆಗಿರೋದಕ್ಕೆ. ಅದ್ರ ಮೇಲೆ ಒಂದು ಪ್ಲೇಟ್ ಹಾಕಮ್ಮ ಅಪ್ಪು. ಒಂದಷ್ಟು ಮನೆ ಐಟಮ್ ತೊಗೊಂಡು ಬಂದಿದ್ದೆ, ಅದನ್ನೆಲ್ಲ ಇವಾಗ ಜೋಡಿಸ್ಬೇಕು ಅಂತ ಹೇಳ್ಬಿಟ್ಟು ಮನೆ ತುಂಬ ಅಂಟ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ಮಳೆ ಜೊತೆಗೆ ಕಾಫಿ ಮತ್ತು ಬಜ್ಜಿ, ಆಲೂಗಡ್ಡೆ ಬಜ್ಜಿ ಇವಾಗ ಸುಡ್ತಾಯಿದೆ. ಅಪರೂಪವಾದ ಒಂದು ಫೋಟೋ ಅಂತ ಹೇಳ್ಬೋದು. ನನ್ನ ಪ್ರೆಗ್ನೆನ್ಸಿಲಿ ಇದೊಂದು ಫೋಟೋ ಬಿಟ್ಟು ಇನ್ಯಾವ ಫೋಟೋ ನನ್ನ ಹತ್ರ ಇಲ್ಲ. ಆವಾಗೆಲ್ಲ ಸ್ಮಾರ್ಟ್ ಫೋನ್ ಇದ್ರೂ ನನಗೆ ಫೋಟೋ ಹುಚ್ಚೆಲ್ಲ ಇರ್ತಿರ್ಲಿಲ್ಲ. ಸೊ ಇವಾಗ ಚಾನಲ್ ಮಾಡಾದ್ಮೇಲೆ ಕೆಲವೊಂದು ಫೋಟೋಸ್ನ ನಾನು ಶೇರ್ ಮಾಡ್ತಾಯಿದ್ದೀನಿ. ಈ ಫೋಟೋಸ್ ಎಲ್ಲ ಬೇರೆಯವ್ರದ್ದು ಗೂಗಲಲ್ಲಿ ಇರೋವಂಥದ್ದು ನನ್ನ ಫೋನಿಗೆ ಯಾವಾಗಲೂ ಟ್ರಾನ್ಸ್ಫರ್ ಆಗಿರುತ್ತೆ. ಸೊ ಆ ಫೋಟೋಸ್ ಎಲ್ಲ ಇವಾಗ ಸಿಗ್ತಾಯಿದ್ದು ನನಗೆ. ಕಾಲ ಕಳೆದಂತೆ ಜೀವನ ಕೂಡ ಚೇಂಜ್ ಆಗುತ್ತೆ, ಅದರಲ್ಲಿ ನಾನು ಒಂದು ಉದಾಹರಣೆ ಅಂತ ಹೇಳ್ಬೋದು. ಬಟ್ ಜೀವನ ಯಾವಾಗಲೇ ಹೇಗೆ ತೊಗೊಂಡೋದ್ರೂ ನಾವು ಅದನ್ನು ಅನುಭವಿಸಿ ನಿಭಾಯಿಸ್ಬೇಕಾಗುತ್ತೆ. ಸೊ ಇವತ್ತಿನ ವೀಡಿಯೋ ಇಷ್ಟೇ. ವೀಡಿಯೋ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ಪೇಷನ್ಸಿಂದ ನೋಡಿದ್ದಕ್ಕೆ. ಕನಸ ಕಟ್ಟಿದ ಚಿನ್ನದ ತೇರಲಿ ಜಂಜಡ ಕಿರುಗೆಜ್ಜೆ ತೊಟ್ಟು ಬಾರಯ್ಯ ಮಾಯ್ಕಾರ ನನ್ನೊಡೆಯ ಆಕಾಶ ಭೈರುವ ಜಗದೊಡೆಯ.